ಲಿಮಿಟೆಡ್ ಸ್ಟಾಕ್ ಯಾರಿಗ್ ಬೇಕು ನೋಡ್ರಿ. ಡೇ 65. ಇವತ್ತು ಸಂಡೇ ಅಂಡ್ ಇವತ್ತು ರೆಸ್ಟ್ ಡೇ. ಮಾರ್ನಿಂಗ್ ಹೊಟ್ಟೆ ಬಹಳ ಹಶ್ವಾಗಿತ್ತು. ಸೊ ಅದ್ರ ಸಂಬಂಧ ಮೊದ್ಲು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆಮೇಲೆ ಫ್ರೆಶ್ ಅಪ್ ಆದೆ. ಅಂಡ್ ನಾ ಒಂದು ಇದು ಕ್ಯಾಲರಿ ಡೆಫಿಸಿಟ್ ಒಳಗೆ ಬಂದೇನಿ. ನನ್ನ ವೇಟ್ ಮಸ್ತ್ ಲಾಸ್ ಆಗತೈತಿ. ನನಗ್ ಮೊದ್ಲು ಅನಿಸ್ತಿತ್ತು ವೇಟ್ ಲಾಸ್ ಮಾಡೋದು ಬಹಳ ಕಷ್ಟ ಐತಿ, ಅಯ್ಯೋ ನನಗ್ ವೇಟ್ ಲಾಸ್ ಆಗತ್ತಿಲ್ಲ ಅಂತ ಹೇಳಿ ಬಹಳ ಹೆದರ್ತಿದ್ದೆ. ಬಟ್ ಇವಾಗ ಅದನ್ನ ಸ್ಟಾರ್ಟ್ ಮಾಡಿ ಅದ್ ಹೆಂಗ್ ಕ್ಯಾಲರಿ ಡೆಫಿಸಿಟ್ ಹೆಂಗ್ ವರ್ಕ್ ಆಗ್ತೈತಿ ಅಂತ ಹೇಳಿ ತಿಳ್ಕೊಂಡ್ಮೇಲೆ ಬಹಳ ಸಿಂಪಲ್ ಆಗ್ಬಿಟ್ಟೈತಿ ವೇಟ್ ಲಾಸ್ ಮಾಡೋದು. ಸೊ ಅದ್ರ ಸಂಬಂಧ ನೀವು ಅದನ್ನ ತಿಳ್ಕೊಳಕ್ ಟ್ರೈ ಮಾಡ್ರಿ. ಅಂಡ್ ನಿಮಗ್ ಯಾರಿಗಾದ್ರೂ ಇವ ಕ್ಯೂಟ್ ನಾಯಿ ಮರಿ ಬೇಕಂತ ಹೇಳಿದ್ರೆ ನನಗೆ DM ಮಾಡ್ರಿ, ನಾನು ನಿಮಗೆ ಏನಂತ ಹೇಳಿ ರಿಪ್ಲೈ ಮಾಡ್ತೀನಿ. ಅಂಡ್ ನಾವು ಪಟ್ ರೆಡಿ ಆಗಿ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದ್ರ. ಸೊ ನಾವು ಹೋಗಕತ್ವಿ. ಅಂಡ್ ನಾವು ಹೋಗಲ್ ರೀಚ್ ಆದ್ಮೇಲೆ ನಮ್ಗೆ ಇನ್ನೊಂದು ಫ್ರೆಂಡ್ ಇತ್ತು. ಸೊ ಅದನ್ನ ಸ್ವಲ್ಪ ಮಾತಾಡ್ಸ್ಕೊಂಡ್ ಊಟ ಗೀಟ ಎಲ್ಲ ಮುಗಿಸ್ಕೊಂಡ್ ಮತ್ ಮನಿ ಕಡೆ ಬಂದ್ವಿ. ಅಂಡ್ ನಮ್ದು ಇವತ್ತೊಂದು ಆರ್ಡರ್ ಬಂದಿತ್ತು. ಸೊ ಅದ್ ಹೆಂಗ್ ವರ್ಕ್ ಆಗ್ತದೆ ಅಂತ ಹೇಳಿ ನೋಡಾತಿದ್ವಿ. ಅವ್ರು ಅದ್ರೊಳಗ ಪಾಲಿಶ್ ಅಂತ ಹೇಳಿ ಸೋಫಾ ಇಲ್ಲ ಹಾಕಿ ಕೊಟ್ಟು ಕಳಿಸ್ಬಿಟ್ಟಾರ. ಸೊ ಬಕರ ಆದ್ವಿ. ಅಂಡ್ ನಾನು ಸ್ವಲ್ಪ ಹೊರಗೆ ಹೋಗಿದ್ವಿ. ಅಂಡ್ ಈವ್ನಿಂಗ್ ಅಲ್ಲಿಂದ ಬಂದ ಗಾಡಿ ತೊಳೆದು ನಾನು ಡೇನ ಎಂಡ್ ಮಾಡಿದೆ. ಇವತ್ತಿಗಿಷ್ಟ, ಮತ್ತೆ ನಾಳೆ ಸಿಗ್ತೇನೆ. ಸ್ಟೇ ಫಿಟ್ ಅಂಡ್ ಫೋಕಸ್. ಸಿಗುವ ನಾಳೆ. ಟಾಟಾ.